ಜ್ಞಾನೇಶ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಿನಾಂಕ 22/9/24 ಭಾನುವಾರ ಹಿಂದೂ ಸಾಂಸ್ಕೃತಿಕ ಸಂಘ ವತಿಯಿಂದ 2ನೇ ವರ್ಷದ ಅದ್ದೂರಿ ಗಣೇಶೋತ್ಸವ. ಕುಮಾರಿ ಹರಿಕರ್ ಮಂಜುನಾಥ್ ಅವರು ಸುಮಾರು 550ರಿಂದ 600 ಕಿಲೋಮೀಟರ್ ದೂರದಲ್ಲಿರುವ ಅಫ್ಜಲ್ಪುರ, ಕಲಬುರಗಿ ಜಿಲ್ಲೆಯಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಪಾದಪದ್ಮೇ ತಯೋರ್ಷಿತ್ವ ಪ್ರಣಮಾಮಿರ್ಮೀರ್ಮಿಗೆ ರತ್ನಾಕರಾಧೌತಪನಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮರಾಜ ಶಿರತ್ನಾಂಡ್ಯ ಒಂದೇ ಭಾರತ ಮಾತನ್ನು. ಗಣಪನ ಮತ್ತು ಕ್ಷೇತ್ರದ ಗ್ರಾಮದೇವತೆ ತಾಯಿ ಅಣ್ಣಮ್ಮನ ಪಾದರವಿಂದಗಳಲ್ಲಿ ಶರಣಾಗತೆಯನ್ನು ಬಿಡುತ್ತಾ ನೆಲೆದಿರುವಂಥ ಎಲ್ಲ ನನ್ನ ನೆಚ್ಚಿನ ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿನಿಯರಿಗೆ, ಅಕ್ಕ ಅಣ್ಣಂದಿರಿಗೆ ಹಾಗೂ ಎಲ್ಲ ಹಿರಿಕಿರಿಯರ ಪಾದಗಳಿಗೆ ನನ್ನ ಹಣೆಚ್ಚಿ ನಮಸ್ಕರಿಸ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಬಹುಶಃ ಒಂದು ಬೆಂಗಳೂರಿನಲ್ಲಿ ನಾವು ಕಾರ್ಯಕ್ರಮ ಆಯೋಜನೆ ಮಾಡೋದೇ ಕಷ್ಟ, ಅದೊಂದು ಸಾರ್ವಜನಿಕ ಗಣೇಶೋತ್ಸವ ಅಂದರೆ ಒಂದು ವಿಶೇಷವೇ. ನಮ್ಮ ಎಲ್ಲ ಹಬ್ಬಗಳಿಗೂ ನಾವು ಆಚರಿಸುವಂಥ ಹಿಂದೂ ಸಂಸ್ಕೃತಿ ಎಲ್ಲ ಹಬ್ಬಗಳಿಗೂ ಒಂದು ಪೌರಾಣಿಕ ಇತಿಹಾಸ ಇದ್ದರೆ, ಸಾರ್ವಜನಿಕ ಗಣೇಶೋತ್ಸವಕ್ಕೆ ಮಾತ್ರ ಒಂದು ಕ್ರಾಂತಿಯ ಇತಿಹಾಸ. ಕಳೆದ 130 ವರ್ಷಗಳ ಹಿಂದೆ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಗರ್ಭಗುಡಿಯಲ್ಲಿದ್ದಂಥ ಗಣಪನನ್ನು ಬೀದಿಗೆ ತಂದಿಟ್ಟು ಜಾತಿ, ರಾಜಕೀಯ ಆಸಕ್ತಿ, ತತ್ವ ಸಿದ್ಧಾಂತಗಳ ಹೆಸರಿನಲ್ಲಿ ಒಡೆದೋಗಿದ್ದಂಥ ಹಿಂದೂ ಸಮಾಜವನ್ನು ಒಂದು ಏಕ ಛಾಯಾಚಿತ್ರದೊಳಗೆ ತಂದು ಹಿಂದುತ್ವ ಅನ್ನೋ ಏಕಕಂಠ ಸ್ವರೂಪವಾಗಿ ಧರ್ಮ ರಕ್ಷಣೆಗೋಸ್ಕರ, ಧರ್ಮ ಜಾಗೃತಿಗೋಸ್ಕರ ಭಾರತದಲ್ಲಿರುವಂಥ ಬ್ರಿಟಿಷರನ್ನು ಭಾರತದಿಂದ ತೊಲಗಿಸುವ ನಿಟ್ಟಿನಲ್ಲಿ ಭಾರತೀಯರನ್ನ ಜಾಗೃತಿಗೊಳಿಸಲಿಕ್ಕೋಸ್ಕರ ಸಾರ್ವಜನಿಕ ಗಣೇಶೋತ್ಸವ ಶುರು ಮಾಡಿದ್ರು. ಅಂದು 130 ವರ್ಷಗಳ ಹಿಂದೆ ಲೋಕಮಾನ್ಯ ತಿಲಕರು ಸಾರ್ವಜನಿಕ ಗಣೇಶೋತ್ಸವ ಶುರು ಮಾಡಿದಾಗ ಅವ್ರ ಕಣ್ಮುಂದೆ ಇದ್ದಿದ್ದು ಒಂದೇ ಒಂದು ಕನಸು, ಅದು ಭಾರತದಲ್ಲಿರುವಂಥ ಬ್ರಿಟಿಷರನ್ನು ಹೊರಗೋಡಿಸಬೇಕು. ಇಂದು ಸಾರ್ವಜನಿಕ ಗಣೇಶೋತ್ಸವ ಶುರುವಾದ 130 ವರ್ಷಗಳ ನಂತರ ಅದೇ ಸಾರ್ವಜನಿಕ ಗಣೇಶೋತ್ಸವದ ಪಂಡಾಲ್ನ ನಾವು ಕೂತಿದ್ದೀವಿ. ಆದರೆ ನಮ್ಮ ಕಣ್ಣು ಮುಂದೆ ಇರುವಂಥ ಕನಸು ಭಾರತದಲ್ಲಿರುವಂಥ ಯಾರನ್ನು ಕೂಡ ಹೊರಗೆ ಕಳಿಸೋದಲ್ಲ, ಬದಲಿಗೆ ಭಾರತದಲ್ಲಿರುವಂಥ ನಮ್ಮನ್ನು ನಾವು ಜಾಗೃತಿಗೊಳಿಸ್ಕೊಳ್ಳೋದು. ಈಗ ಜಾಗೃತಿ ಯಾಕೆ ಬೇಕು ಅಂದರೆ ಬಹುಶಃ ನಮ್ಮ ಪರಿಸ್ಥಿತಿ ಆ ರೀತಿ ಇದೆ. ಅಂದು ಶುರುವಾದಂಥ ಗಣೇಶೋತ್ಸವ, ಮಹಾರಾಷ್ಟ್ರದ ಮಣ್ಣಿನಲ್ಲಿ ಶುರುವಾದಂಥ ಆ ಗಣೇಶೋತ್ಸವದ ಪಂಡಾಲ್ಗಳಿಂದ ಆದಂಥ ಕ್ರಾಂತಿ ಇತಿಹಾಸ, ಆ ಗಣೇಶೋತ್ಸವದ ಪಂಡಾಲ್ಗಳಿಂದ ಎದ್ದು ಬಂದಂಥ ಕ್ರಾಂತಿಕಾರಿಗಳು ಎಂತೆಂಥ ದಿಗ್ಗಜರಿದ್ರು, ಅವರೆಲ್ಲರೂ ಕೊಟ್ಟಿದ್ದು ಅದೇ ಸಂದೇಶವನ್ನು. ಬಹುಶಃ ನಾವು ಇವತ್ತಿಗೂ ಕೂಡ ಆರಾಧಿಸುವಂಥ ಭಾರತದ ಸ್ವತಂತ್ರ ಇತಿಹಾಸಕ್ಕೆ ಒಂದು ಹೊಸ ಹಾದಿಯನ್ನು ತೋರಿಸಿಕೊಟ್ಟಂಥ ಸ್ವತಂತ್ರ ವೀರ ವಿನಾಯಕ ದಾಮೋದರ ವೀರ್ ಸಾವರ್ಕರ್ ಅವರ ಕ್ರಾಂತಿ ಇತಿಹಾಸ ಶುರುವಾಗೋದು ಇದೇ ಸಾರ್ವಜನಿಕ ಗಣೇಶೋತ್ಸವದ ಪಂಡಾಲ್ಗಳಿಂದ. ಒಂದು ಕಾಲದಲ್ಲಿ ಸಮಸ್ತ ಅಭಿನವ ಭಾರತ ಸಂಘಟನೆಯ ಕ್ರಾಂತಿಕಾರಿಗಳ ಕ್ರಾಂತಿ ಇತಿಹಾಸ ಹುಟ್ಕೊಂಡಿದ್ದು ಇದೇ ಸಾರ್ವಜನಿಕ ಗಣೇಶೋತ್ಸವದ ಪಂಡಾಲ್ಗಳಿಂದ. ಅಂದು ಯುವಕರಾಗಿದ್ದಂಥ ವೀರ್ ಸಾವರ್ಕರ್ ಅವರು ಮಹಾರಾಷ್ಟ್ರದ ಗಣೇಶೋತ್ಸವದ ಪಂಡಾಲ್ನಲ್ಲಿ ಮಾತಾಡ್ತಾ ಸಾವರ್ಕರ್ ಅವರು ಹೇಳ್ತಾರೆ, ಐ ಡು ನಾಟ್ ಫಿಯರ್ ಎ ಮುಸ್ಲಿಂ, ನೈದರ್ ಡು ಐ ಫಿಯರ್ ಎ ಕ್ರಿಶ್ಚಿಯನ್, ಐ ಫಿಯರ್ ದೋಸ್ ಹಿಂದೂಸ್ ಅಗೇನ್ಸ್ಟ್ ಹಿಂದುತ್ವ ಅಂತ ಸಾವರ್ಕರ್ ಅವರು ಹೇಳಿದ್ರು. ಅಂದ್ರೆ ನನಗೆ ಮುಸಲ್ಮಾನ್ ಅಂದ್ರೆ ಭಯ ಇಲ್ಲ, ನನಗೆ ಕ್ರಿಶ್ಚಿಯನ್ ಅಂದ್ರೆ ಭಯ ಇಲ್ಲ, ಆದ್ರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದುತ್ವದ ವಿರುದ್ಧವಾಗಿ ಮಾತಾಡ್ತಾರಲ್ಲ ಅಂತ ಸೋಕಾಲ್ಡ್ ಹಿಂದೂಗಳನ್ನ ನೋಡಿದ್ರೆ ಭಯ ಆಗುತ್ತೆ ನನಗೆ ಅಂತ ಸಾವರ್ಕರ್ ಅವರು ಯಾವ ಕಾಲದಲ್ಲಿ ಹೇಳಿದ್ರು. ಅಂದು ಗಣೇಶೋತ್ಸವದ ಪಂಡಾಲ್ನಲ್ಲಿತ್ತು ಸಾವರ್ಕರ್ ಅವರು ಹೇಳಿದಂತ ಮಾತು ಇವತ್ತು ಮತ್ತೊಮ್ಮೆ ನಮ್ಮ ಕಿವಿಗಳಲ್ಲಿ ಗುಂಜಿಸುವಂತ ಅವಶ್ಯಕತೆ ಇದೆ. ಈಗ ಹಿಂದುತ್ವದ ರಕ್ಷಣೆ ಆಗಬೇಕು, ನಮ್ಮ ಹಬ್ಬ ಹರಿದಿನಗಳ ರಕ್ಷಣೆ ಆಗಬೇಕು, ನಮ್ಮ ಸಂಸ್ಕೃತಿಯ ರಕ್ಷಣೆ ಆಗಬೇಕಂದ್ರೆ ಹಿಂದೂಗಳನ್ನು ಜಾಗೃತಿಗೊಳಿಸಬೇಕು. ಈ ಸಂದರ್ಭದಲ್ಲಿ ಹಿಂದೂ ಸಮಾಜದ ಪರಿಸ್ಥಿತಿ ಬಹುಶಃ ನಮ್ಮ ಧರ್ಮ ಕೆಲಸವನ್ನು ನಾವು ಮರೆತು ಕೂತಿದ್ದೀವಿ. ಯಾವ ಧರ್ಮದ ಕರ್ಮಯೋಗವನ್ನು ಅನುಸರಿಸುವಂತ ಅವಶ್ಯಕತೆ ಹಿಂದೂಗಳಿಗಿತ್ತು, ಆ ಕರ್ಮಯೋಗದ ಹಾದಿಯನ್ನು ತಪ್ಪಿದ್ದೀವಿ. ಇದೇ ಪರಿಸ್ಥಿತಿ ಒಂದು ಕಾಲದಲ್ಲಿ ಅರ್ಜುನ ಸಾಯಿದ್ರು, ತನ್ನ ಕೈಲಿದ್ದ ಶಸ್ತ್ರಾಸ್ತ್ರಗಳನ್ನೆಲ್ಲ ಕಳಿಸಿಬಿಟ್ಟು ಇನ್ನು ನನ್ನ ಕೈಯಿಂದ ಧರ್ಮದ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲಪ್ಪ, ನೀನೇ ಧರ್ಮದ ಕೆಲಸ ನೋಡ್ಕೊಳ್ಬೇಕು ಅಂತ ಶ್ರೀಕೃಷ್ಣನ ಮುಂದೆ ಅರ್ಜುನ ಕೂಡ ಶರಣಾಗತರಾಗಿ ಕೂತಿದ್ರು. ಆ ಪರಿಸ್ಥಿತಿಯಲ್ಲಿ ಹಿಂದೂ ಸಮಾಜವೂ ಇದೆ. ಆದ್ರೆ ಯಾವಾಗ ಅರ್ಜುನ ತನ್ನ ಧರ್ಮದ ಕೆಲಸವನ್ನ ಮರೆತು ಕೂತಿದ್ರು, ಆಗ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನ ಮತ್ತೊಮ್ಮೆ ಬೆಳೆದೆಬ್ಬಿಸಲಿಕ್ಕೆ ಗೀತೋಪದೇಶ ಮಾಡಿದ್ರು. ಕೃಷ್ಣ ಗೀತಾಚಾರ್ಯ ಕೃಷ್ಣನಾಗಿ ಎದ್ದು ನಿಂತು ಗೀತೋಪದೇಶದ 2ನೇ ಅಧ್ಯಾಯದ 2ನೇ ಮತ್ತು 3ನೇ ಶ್ಲೋಕದಲ್ಲಿ ಅರ್ಜುನನಿಗೆ ಹೇಳ್ತಾರಲ್ಲ, ಕುತಸ್ತ್ವ ಆಕಾಶಮಲಮಿದಂ ವಿಷಮೇ ಸಂಪಸ್ಥಿತಂ ಅನಾರ್ಯ ದುಷ್ಟನ ಸ್ವರ್ಗ ಮಕೃತಿಕರಂ ಅರ್ಜುನ ಕ್ಲೇದ್ ಹಿಮಸ್ಮಗ ಪಾರ್ಥ ನೈಕತ್ವಿಪದ್ಧತೆ ಶುದ್ಧ ಹೃದಯ ಧೋಬಲೆ ತೆಕ್ತೋತಿಷ್ಠ ಪರಂತಪ್ಪ. ಅರ್ಜುನ, ಈ ಸಂದರ್ಭದಲ್ಲಿ ನಿನ್ನ ಧರ್ಮದ ಕೆಲಸವನ್ನು ಮರೆತು ಸುಮ್ಮನಾಗೋದಲ್ಲಪ್ಪ. ಯಾವ ಧರ್ಮ ರಕ್ಷಣೆಗೆ ನಿನ್ನ ಪೂರ್ವಿಕರು ಶ್ರಮವನ್ನ ಪಟ್ಟಿದ್ರೋ ಆ ಧರ್ಮದ ರಕ್ಷಣೆ ಹೊಣೆಗಾರಿಕೆ ಈಗ ನಿನ್ನ ಹೆಗಲ ಮೇಲೆ ಬಿಟ್ಟು ಹೋಗಿದ್ದಾರೆ. ನಿನ್ನ ಪೂರ್ವಿಕರ ಅಗೌರವ ತರಬೇಡ, ನಿನ್ನ ಪೂರ್ವಿಕರ ಶ್ರಮಕ್ಕೆ ಪ್ರತಿಫಲ ನೀಡಲಿಕ್ಕೋಸ್ಕರನಾದ್ರೂ ನಿನ್ನ ಧರ್ಮ ಜ್ಞಾನವನ್ನು ನೆನಪಿಸಿಕೊಂಡು ಧರ್ಮಕರಿಗೆ ಸಿದ್ಧನಾಗುವಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಕೊಟ್ಟಂತ ಕರೆ, ಆ ಕರೆ ಮತ್ತೊಮ್ಮೆ ನಮ್ಮಲ್ಲಿ ಮೊಳಗಬೇಕಾಗಿದೆ. ನಮ್ಮ ಧರ್ಮದ ಕೆಲಸ ನಮಗೆ ನೆನಪಾಗಬೇಕಾಗಿದೆ. ಈಗ ಧರ್ಮದ ಕೆಲಸ ಮಾಡೋದಂದ್ರೆ ಜಾಗೃತಿ. ಈ ಸಂದರ್ಭದಲ್ಲಿ ಜಾಗೃತಿ ಏನಕ್ಕೆ ಬೇಕಂದ್ರೆ ನಾವೇ ನೋಡ್ತಾ ಇದ್ದೀವಿ, ನಮ್ಮ ಇಡೀ ಬೆಂಗಳೂರಿನ ನಗರದಲ್ಲಿ ಸುತ್ತಮುತ್ತ ಓಡಾಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಯಾವ ರೀತಿ ನಮ್ಮ ಈಗಿನ ಕಾಲದ ಯುವತಿಯರು ನಮ್ಮದೇ ಧರ್ಮದ ಕೆಲಸವನ್ನು ಮರೆತಿದ್ದು, ಧರ್ಮದ ಕೆಲಸ ಮಾಡೋದು ಬಿಡಿ ಧರ್ಮವನ್ನೇ ಮರೆತು ಕೂತಿದ್ದೀವಿ. ಇವತ್ತು ಎಷ್ಟರ ಮಟ್ಟಿಗೆ ಹಿಂದೂಗಳ ಪರಿಸ್ಥಿತಿ ಬಂದಿದೆ ಅಂದ್ರೆ ಅವರವರ ಕಾಲೇಜಿನ ಕ್ಯಾಂಪಸ್ ನಲ್ಲಿ ಯಾವುದೋ ಪಾಶ್ಚಿಮಾತ್ಯ ದೇಶದ ಹಬ್ಬಗಳ ಹರಿದಿನಗಳನ್ನು ಆಚರಿಸಲಿಕ್ಕೆ ಎಲ್ಲರೂ ಸಿದ್ಧವಾಗಿ ನಿಂತಿರ್ತಾರೆ. ಆದ್ರೆ ನಮ್ಮ ಗಣೇಶೋತ್ಸವದ ವಿಚಾರ ಬಂದ ಕೂಡಲೇ ನಮ್ಮ ಒಂದು ಗಣೇಶೋತ್ಸವದ ವಿಚಾರ ಬರಲಿ,
ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಆಗುತ್ತೆ ಅಂತ ಮುಂದೆ ಬರ್ತಾರೆ. ಹೋಲಿ ಬರಲಿ ವಾಟರ್ ಪೊಲ್ಯೂಷನ್ ಆಗುತ್ತೆ ಅಂತ ಹೇಳ್ತಾರೆ. ದೀಪಾವಳಿ ಬರಲಿ ಏರ್ ಪೊಲ್ಯೂಷನ್ ಆಗುತ್ತೆ ಅಂತ ಹೇಳ್ತಾರೆ. ಒಂದೊಂದು ಹಬ್ಬಕ್ಕೂ ಒಂದೊಂದು ಕಾರಣಗಳನ್ನು ಇಟ್ಟು ಹಿಂದೂಗಳು ತನ್ನ ಹಿಂದುತ್ವವನ್ನ ಜಗತ್ತಿನ ಮುಂದೆ ತೋರಿಸ್ಕೊಳ್ಳೇಬಾರ್ದು ಅನ್ನೋ ರೀತಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನ ನಮ್ಮ ಮಕ್ಕಳ ಮನಸ್ಸಿನಲ್ಲಿ ನಮ್ಮ ದೇಶದಲ್ಲೇ ಬೆಳೆಸಲಾಗ್ತಾ ಇದೆ. ಈ ಸಂದರ್ಭ ಅಲ್ಲದೆ ಇನ್ಯಾವಾಗ ಹಿಂದೂ ಸಮಾಜ ಜಾಗೃತವಾಗುವುದು? ನಮ್ಮ ಧರ್ಮವನ್ನು ಉಳಿಸ್ಲಿಕ್ಕೋಸ್ಕರ, ನಮ್ಮ ಸಂಸ್ಕೃತಿಯನ್ನು ಭದ್ರಗೊಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸ್ಲಿಕ್ಕೋಸ್ಕರ ಇವತ್ತು ಹಿಂದೂ ಸಮಾಜ ಜಾಗೃತವಾಗಬೇಕು. ಈ ಸಂದರ್ಭದಲ್ಲಿ ಜಾಗೃತರಾಗೋದಂದ್ರೆ ಬಹುಶಃ ಇಷ್ಟೇ, ಹಿಂದೂಗಳು ಸಂಘಟಿತರಾಗೋದು. ಜಾಗೃತಿ ಅಂದ್ರೆ ಸಂಘಟಿತ ಭಾವ. ನಮ್ ದುರಾದೃಷ್ಟವಶಾತ್ ಹಿಂದೂಗಳ ಸಮಸ್ಯೆ ಏನಾಗಿದೆ ಅಂದ್ರೆ ಹೇಳ್ಕೊಳ್ಳಿಕ್ಕೆ ಹಿಂದೂಗಳಿದ್ದೀವಿ ನಾವು ಕೋಟ್ಯಾಂತರ ಜನ ಹಿಂದೂಗಳು. ಆದ್ರೆ ಕೋಟ್ಯಾಂತರ ಜನ ಹಿಂದೂಗಳಲ್ಲಿ ಎಷ್ಟು ಜನ ಹಿಂದೂಗಳು ನಿಜವಾಗ್ಲೂ ಹಿಂದೂಗಳಾಗಿ ಉಳಿದಿದ್ದೀವಿ? ಒಬ್ಬ ಹಿಂದುವಿನ ಮುಂದೆ ನಿಂತ್ಕೊಂಡು ನೀನ್ ಯಾವ ಸಮಾಜಕ್ಕೆ ಸೇರಿದ್ಯಪ್ಪ ಅಂದ್ರೆ ಹಿಂದುವಿನ ಬಾಯಿನಲ್ಲಿ ತನ್ನ ಧರ್ಮದ ಹೆಸರು ಬರೋಕ್ಕೂ ಮುಂಚೆ ಜಾತಿ ಹೆಸರು ಬಂದಿರುತ್ತೆ. ಒಬ್ಬ ಹಿಂದೂ ಆಗೋಕ್ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣರಾಗ್ತಾರೆ, ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ, ಒಬ್ಬ ಹಿಂದೂ ಕುರುಬರಾಗ್ತಾರೆ, ಒಬ್ಬ ಹಿಂದೂ ಗೌಡ್ರಾಗ್ತಾರೆ, ಒಬ್ಬ ಹಿಂದೂ ಬಲ್ಜಿಗರಾಗ್ತಾರೆ, ಒಬ್ಬ ಹಿಂದೂ ನಾಯಕ ಆಗ್ತಾರೆ, ಒಬ್ಬ ಹಿಂದೂ SC ಆಗ್ತಾರೆ, ST ಆಗ್ತಾರೆ. ಹಿಂದೂ ಆಗೋದು ಯಾವಾಗ? ನಾವು ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಜಾತಿ ಯಾವುದೇ ಇರಲಿ, ಆ ಜಾತಿಗಳ ಮೇಲೆ ನಮ್ಗಿರುವಂತ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರ್ಲಿ, ನಮ್ಮ ಜಾತಿ ನಮ್ಮ ಮನೆ ದೇವರ ಕಡೆ ಒಳಗೆ ಸೀಮಿತ ಆಗಿರ್ಬೇಕು. ನಮ್ಮ ರಾಜಕೀಯ ಆಸಕ್ತಿ ಯಾವುದೇ ಇರಲಿ, ನಮ್ಮ ರಾಜಕೀಯ ಆಸಕ್ತಿ ನಮ್ಮ ಮನೆ ಹೊಸಿನ ಒಳಗೆ ಸೀಮಿತ ಆಗಿರ್ಬೇಕು. ಪ್ರತಿಯೊಬ್ಬ ಹಿಂದೂ ತನ್ನ ಮನೆ ದೇವರ ಕೋಣೆಯನ್ನ ದಾಟಿ ಮನೆ ಬಸ್ಲು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ, ಕುಲ, ಗೋತ್ರ, ರಾಜಕೀಯ ಆಸಕ್ತಿ, ತತ್ವ, ಸಿದ್ಧಾಂತ ಎಲ್ಲವನ್ನೂ ಬದಿಗಿಟ್ಟು ಹೆಗಲ ಮೇಲೆ ಒಂದು ಕೇಸರಿ ಶಾಲು, ಹೆಣ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆ ಮರೆಬಿಟ್ಟಾಗ ಮಾತ್ರ ಧರ್ಮ ರಕ್ಷಣೆ ಆಗಲಿಕ್ಕೆ ಸಾಧ್ಯ. ಆ ಸಂಘಟಿತ ಭಾವ ಈಗ ಹಿಂದೂ ಸಮಾಜದಲ್ಲಿ ಬರಲಿಲ್ಲ ಅಂದ್ರೆ ಈ ಪರಿಸ್ಥಿತಿನಲ್ಲೇ ಏನಕ್ಕೆ ಬರಬೇಕು ಅಂದ್ರೆ ಕಾರಣ ಇಷ್ಟೇ ನನ್ನ ನೆಚ್ಚಿನ ಬಂಧುಗಳೇ. ಈಗಾಗಲೇ ಹಿಂದೂಗಳು ಅಕಸ್ಮಾತ್ ಏನಾದ್ರೂ ದೇಶ ಧರ್ಮ ಕಟ್ಕೊಂಡು ನನಗೇನಾಗಬೇಕಪ್ಪ, ನಾನು ಸುರಕ್ಷಿತವಾಗಿದ್ದೀನಲ್ಲ. ನಿಮ್ಮೆಲ್ಲರ ಪರವಾಗಿ ಇವತ್ತಿನ ಈ ಒಂದು ಮುಖ್ಯ ಭಾಷಣ ಮಾಡಿದಂತ ಕುಮಾರಿ ಹಾರಿಕಾ ಮಂಜುನಾಥ್ ಅವರಿಗೆ ನಮ್ಮ ಸಾವಿತ್ರಿ ಸುರೇಶ್ ಕುಮಾರ್ ಅವರಿಂದ ಒಂದು ಸಣ್ಣ ಸನ್ಮಾನ.